ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಮ್ ವರ್ಕ್ಶಾಪ್. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪರ್ ಹೋಗಿದ್ದೀನಿ. ಇವತ್ತಿನ ಬ್ಲಾಗ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮನೆ ದೇವರು, ಮನೇಲಿ ಪೂಜಿಸೋಂಥ ದೇವರಿಗೆ ನಾನು ಅಕ್ಕ ನಿಧಾನಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲರೂ ಮುಂದೆ ಹೋಗಿದ್ದಾರೆ. ಬನ್ನಿ ಇವತ್ತಿನ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಮೈಸೂರು ಅಕ್ಕನ ಮನೆಯಿಂದ ಮದ್ದೂರಿಗೆ ಹೋಗ್ತಾಯಿದ್ವಿ. ಯಾರೆಲ್ಲ ಹೋಗ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಬಸ್ಸಲ್ಲಿ ಹೋಗೋಣ ಅಂತ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾಯಿದ್ವಿ. ನೋಡಿ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕಂತ. ಪೂಜೆ ಸಾಮಾನು ತಗೊಂಡು ಬರ್ತಾಯಿದ್ದೀವಿ. ಹಣ್ಣು, ಉದ್ಗಡ್ಡಿ, ಕರ್ಪೂರ, ಕಾಯಿಗೆಲ್ಲ ಮನೆಯಲ್ಲಿ ಪೂಜೆ ಮಾಡಿಸೋದ್ರಿಂದ. ಇನ್ನು ಬಸ್ಸಲ್ಲಿ ಹೋಗೋಣ ಅಂತ ಹೋದ್ವಿ. ಅಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ಮಕ್ಕಳಿಗೆಲ್ಲ ಕೇಳಿದೆ ನಾವೆಲ್ಲ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ. ಅವರು ಕೂಡ ಮದ್ದೂರಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಂತ ಆನ್ಸರ್ ಮಾಡಿದರು. ಆದರೆ ಬಸ್ಸಲ್ಲಿ ಆರನ್ ಮಾಡ್ತಾಯಿದ್ರು. ತುಂಬ ಆರನ್ ಸೌಂಡು ಪೀ ಅಂತ ಇತ್ತು. ಅದರಿಂದ ಹಿಂದೆಗಡೆಯಿಂದ ನನ್ನ ತಂಗಿ ನಮ್ಮ ಅಕ್ಕ ಕೂಡ ಎರಳೆಲ್ಲ ತೋರಿಸ್ತಾ ಇದ್ದಾರೆ. ಸೊ ಇನ್ನು ಮದ್ದೂರಲ್ಲಿ ಬಸ್ ಇಳಿದು ಸ್ವಲ್ಪ ದೂರ ವಾಕ್ ಮಾಡಬೇಕು. ವಾಕ್ ಮಾಡ್ತಾ ಇದ್ದೀನಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋದ್ರಿಂದ. ಜೊತೆಗೆ ಪಾಪು ಕೂಡ ಇದ್ದ. ಪಾಪುನೇ ಎತ್ಕೊಂಡು ಹೋಗ್ತಾ ಇರೋದು. ನೋಡಿ, ಹಾಯ್ ಅನ್ನು ಅಂದರೆ ಹಾಯ್ ಅಂತಾನೆ ಅವನು. ಇದು ಬಂದು ನಮ್ಮ ಮದ್ದೂರಮ್ಮ ದೇವಸ್ಥಾನದ ಎಂಟ್ರೆನ್ಸು. ಅಂದರೆ ಮೇನ್ ರೋಡಿಗೆ ಬೋರ್ಡೆಲ್ಲ ಕೊಟ್ಟಿದ್ದಾರೆ ಮದ್ದೂರಮ್ಮ ದೇವಸ್ಥಾನ ಅಂತ. ಸೊ ಅಲ್ಲಿಂದ ಒಳಗಡೆ ಹೋಗಬೇಕು. ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಲ್ಲಿ ನಾವು ಹೋಗ್ತಾ ಇದ್ವಿ. ಮೊದಲಿಗೆ ಅಕ್ಕ, ತಂಗಿ ತಂಗಿ ಹೋಗ್ತಾ ಇದ್ದಾರೆ. ಏನು ಕಾಣಿಸ್ತಾ ಇದೆ ಆದರೂ ದೇವಸ್ಥಾನದ ಮುಂಭಾಗ ಅದೇ ನಮ್ಮ ಮದ್ದೂರಮ್ಮ ಹೆಣ್ಣು ದೇವರ ದೇವಸ್ಥಾನ ಇದೇನೆ ನಮ್ಮದು ಮದ್ದೂರಮ್ಮ. ಸೊ ವರ್ಷಕ್ಕೊಂದ್ಸರಿ ಅಂತೂ ಬರ್ತಾಯಿದ್ದೀನಿ ನಾನು ಮದ್ದೂರಿಗೆ ಬಂದು ಪೂಜೆ ಮಾಡಿಸ್ತಾ ಇದ್ದೀನಿ. ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ನಾನು ಅದಕ್ಕೂ ಹೋಗಬೇಕು. ಹೊರಗಡೆಯಿಂದ ನೋಡಿ ಇಲ್ಲಿ ಈ ಥರ ಕಾಣಿಸ್ತಾ ಇದೆ. ಹಾಗೆ ಪೂಜೆ ಸಾಮಾನು ಅಂತ ಎಲ್ಲ ತೊಗೊಂಡು ಬಂದಿದ್ದೆ. ಪೂಜೆ ಸಾಮಾನೆಲ್ಲ ತಂದು ಪೂಜೆ ಎಲ್ಲ ಆಯಿತು. ಚೆನ್ನಾಗಿ ನೆಮ್ಮದಿಯಿಂದ ಪೂಜೆ ಮಾಡಿದ್ವಿ. ಅಷ್ಟೊಂದು ರಶ್ ಇರಲ್ಲ. ಒಂದೊಂದು ಸಾರಿ ತುಂಬ ರಶ್ ಇರುತ್ತೆ. ನಾವು ಇವಾಗ ಯಾವುದೇ ರೀತಿ ರಶ್ ಇಲ್ಲದಿರೋ ಕಾರಣ ದಿನ ಹೋಗಿದ್ವು, ಮಂಗಳವಾರ ಹೋಗಿದ್ವು. ಅದರಿಂದ ಏನು ರಶ್ ಅಂತ ಅನ್ನಿಸ್ಲಿಲ್ಲ. ನಾವು ಆರಾಮಾಗಿ ಪೂಜೆ ಮಾಡಿಸ್ಕೊಂಡ್ವಿ, ಬಂದ್ವಿ. ಮನೆ ದೇವ್ರಿಗೆ ಹೋದರೆ ಏನೋ ಒಂಥರ ಖುಷಿ ಇರುತ್ತೆ. ಸೊ ನಮ್ಮ ಮದ್ದೂರಮ್ಮನ ಆಶೀರ್ವಾದ ಸಿಗಲಿ ಅಂತ ಕೂಡ ತಾಯಿನ ಕೇಳಿಕೊಂಡು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಧಾನಕ್ಕೆ ಹೊರಟ್ವಿ. ಹೊರಟು ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗಬೇಕು. ಆಟೋ ಏನೂ ಇರಲಿಲ್ಲ ಅಲ್ಲಿ. ಸೊ ಹಾಗಾಗಿ ಹೋಗೋಣ ಅಂತ ಹೋಗ್ತಾಯಿದ್ವಿ. ಮೊದಲು ಈ ಥರ ಎಲ್ಲ ಚೆನ್ನಾಗಿ ಮಾಡಿರಲಿಲ್ಲ. ಇವಾಗ ಪಾರ್ಕು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಸೊ ಅದನ್ನ ನೋಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಮೊದಲೆಲ್ಲ ಹೆಂಗೆ ಬೇಕಂಗೆ ಕಸ ಕಡ್ಡಿ ಎಲ್ಲ ಇರ್ತಾಯಿತ್ತು. ನೋಡಿ, ಎಲ್ಲ ನಡ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಮನೆ ದೇವ್ರ ಪೂಜೆ ಮುಗಿದಿದೆ. ನೋಡಿ, ಮಕ್ಕಳಲ್ಲಿದ್ದಾರೆ. ಚೆನ್ನಾಗಿದೆ ವೆದರ್ ಎಲ್ಲ. ಇನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ. ಡಿಂಪು ಏನನ್ನಿಸ್ತು? ನಿಂಗೇನನ್ನಿಸ್ತು? ನಿರ್ಮಿತ್ ಏನನ್ನಿಸ್ತು ನಿನಗೆ? ಕಂದ ವಿಡಿಯೋ ತಂದ ತಕ್ಷಣನೇ ಏನು ಸ್ಟಾಪ್ ಮಾಡಿಬಿಟ್ಟ. ಏನನ್ನಿಸ್ತು ಖುಷಿ ಅವರೇ? ಚೆನ್ನಾಗಿತ್ತು. ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್. ಇವಾಗ ಸದ್ಯಕ್ಕೆ ನಮ್ಮ ಮನೆ ದೇವ್ರ ದರ್ಶನ ಆಯಿತು. ಮತ್ತೆ ಮುಂದೆ ಶ್ರೀರಂಗಪಟ್ಟಣ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು. ನಮ್ಮ ಮನೆ ದೇವ್ರ ದೇವಸ್ಥಾನದ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.